ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದುಬಿಟ್ಟು ಬ್ಲೌಸಷ್ಟು ಡಿಸೈನ್ಗಳು ಮಾಡಿದ್ದೆ. ಎಲ್ಲರೂ ಹಬ್ಬ ಮಾಡ್ತಾರೆ, ನಾವೇ ಹಬ್ಬ ಮಾಡೋಕ್ಕಾಗಲ್ಲ ನೋಡಿರಿ. ಪ್ರತಿಯೊಬ್ಬರು ಟೇಲರ್ಗಳ ಕತೆ ಇದೇ ಇರುತ್ತೆ. ಯಾಕಂದರೆ ಹಬ್ಬದ್ದು ಅರ್ಜೆಂಟಾಗಿ ಸ್ಟಿಚ್ ಮಾಡಿ ಕೊಡಬೇಕಾಗಿರುತ್ತೆ. ಹಾಗೆ ಮೊದಲಿನೂ ಕೊಟ್ಟಿರ್ತಾರೆ, ಅವರು ಎಲ್ಲನೂ ಹಬ್ಬಕ್ಕನ ಬೇಕಂತ ಅಡ್ವಾನ್ಸಾಗಿ ಕೊಟ್ಟಿರ್ತಾರೆ ಒಂದಷ್ಟು ಜನ. ಹಾಗೆ ಒಂದಷ್ಟು ಜನ ಏನು ಮಾಡ್ತಾರೆ, ಹಬ್ಬ ಹತ್ತತ್ರ ಬಂದಂಗೆ ಕೊಡ್ತಾರೆ. ತುಂಬಾ ಯಾಕಂದರೆ ಎಲ್ಲನೂ ನಿಭಾಯಿಸೋದು ಅಷ್ಟೇ ಕಷ್ಟ ಇರ್ತೈತಿ. ಯಾಕಂದರೆ ಎಲ್ಲರಿಗೂ ಕೊಟ್ಟು ಎಲ್ಲರಿಗೂ ಕರೆಯೋಕ್ಕಾಗಲ್ಲ. ಅದಕ್ಕೆ ಒಂದಷ್ಟು ಬ್ಲೌಸ್ ಡಿಸೈನ್ಗಳನ್ನು ಮಾಡ್ಕೊಂಡಿದ್ದೀನಿ. ಇವಾಗ ಅಂದರೆ ಮಾಡ್ಕೊಂಡಿದ್ದೀನಿ ಅಂತಂದರೆ ಹಬ್ಬದ್ದು ಯಾವ ನಾನು ಬ್ಲೌಸ್ ಡಿಸೈನ್ಗಳು ನಿಮ್ಗೆ ಫೋಟೋ ಶೇರ್ ಮಾಡೋಕ್ಕಾಗಲ್ಲ. ಯಾಕಂದರೆ ಹಬ್ಬದ್ದು ಎಲ್ಲನೂ ಕೂಡ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಅರ್ಜೆಂಟಾಗಿ. ಒಬ್ಬಳೇ ಎಲ್ಲನೂ ಮಾಡೋದ್ರಿಂದ ತುಂಬಾ ಹೆವಿ ಆಗ್ತೈತಿ. ಅದಕ್ಕೆ ಎಷ್ಟು ಸಾಧ್ಯ ಆಕತ್ತಲ್ಲ ಅಷ್ಟಂದ್ರೆ ಇವತ್ತು ಸ್ಟಿಚ್ ಮಾಡು ಹಂಗಿರಲಿಲ್ಲ. ಯಾಕಂತಂದರೆ ಇವಾಗ ಇಲಿವಾರ ಅಂತಾರೆ, ಅದಕ್ಕೆ ಮಾಡು ಹಂಗಿಲ್ಲ. ಅಂದರೆ ಕತ್ರಿ ಮನೆ ಒಳಗೆ ಇದು ಇರೋದಿಲ್ಲ, ಅದಕ್ಕೆ ಸ್ಟಿಚಿಂಗು ಮಾಡೋದಿರೋದಿಲ್ಲ. ಅದಕ್ಕೆ ಇವತ್ತು ಒಂದಷ್ಟು ಬ್ಲೌಸ್ ಡಿಸೈನ್ ಅಂದರೆ ಇವರು ಒಬ್ಬೊಬ್ಬರು ಅಂದರೆ ಅರ್ಜೆಂಟ್ ಬಂದಿರೋಂಥ ಬ್ಲೌಸ್ ಡಿಸೈನ್ ಬಿಟ್ಟು ಇವರು ಒಬ್ಬೊಬ್ಬರು ಪ್ರತಿಯೊಂದು ಕಸ್ಟಮರ್ದು 7-8 ಬ್ಲೌಸ್ ಕೊಟ್ಟಾಗ ಅವರು 2-3 ಪೆಂಡಿಂಗ್ಗಳಿದಾವೆ. ಅವನು ಮುಗಿಸ್ಕೊಟ್ಟ ನಂತರ ಅವ್ರು ಬಂದು ಒಯ್ತಾ ಇರ್ತಾರೆ. ಇವಾಗ ಕಸ್ಟಮರ್ ಒಮ್ಮೆ ಬಂದು ಒಯ್ಲಿಕ್ಕೆ ಬೇಡ, ನಮಗೆ ಎಲ್ಲನೂ ಮುಗಿಸ್ಕೊಡಿ ಅಂತಿರ್ತಾರೆ. ಆವಾಗ ಹೀಗಾಗಿ ಎಲ್ಲ ಬ್ಲೌಸ್ಗಳು ಒಂದಷ್ಟು ಪೆಂಡಿಂಗ್ ಅದಾವೆ. ಈಗ ಈ ವಾರದಲ್ಲಿ ಅವರು ಕೂಡ ನಾನು ಬ್ಲೌಸ್ ಡಿಸೈನ್ ಮಾಡಿ ಕೊಡಬೇಕು. ಯಾಕೆ ತುಂಬ ದಿನ ಆಯಿತು ಇವ್ರದ್ದೆಲ್ಲ ವೆಯ್ಟ್ ಮಾಡಕತ್ತಿ. ಹಾಗಾಗಿ ಹಬ್ಬದ್ದು ಬರ್ತಾರೆ, ಅರ್ಜೆಂಟ್ ಸ್ಟಿಚ್ ಮಾಡಿ ಕೊಡಿ ಅಂತಾರೆ. ಅರ್ಜೆಂಟಾಗಿ ಆಗೋದಿಲ್ಲ ಅಂದ್ರೂ ಕೇಳೋದೇ ಇಲ್ಲ. ಬೇಕು ಅಂತ ಅಂತಿರ್ತಾರೆ. ಹಾಗೆ ರೆಗ್ಯುಲರ್ ಕಸ್ಟಮರ್ ಇರ್ತಾರೆ, ಏನು ಮಾಡೋಕ್ಕಾಗಂಗಿಲ್ಲ. ಏನೋ ಇದ್ರೂ ಕೂಡ ಇವರು ಹಿಂದಿನವರು ಇಟ್ಬಿಟ್ಟು ನಾವು ಸ್ಟಿಚ್ ಮಾಡಬೇಕಾಗತ್ತೆ. ಇದು ಬೋಟ್ ನೆಕ್ ನೋಡಿರಿ, ಇದು ಬೆಂಗಳೂರವ್ರದ್ದು. ಇದು 2 ಬ್ಲೌಸ್ ಅವರು ಕೊಡಬೇಕು. ಹಾಗೆ ಚೂಡಿನ ಸ್ಟಿಚಿಂಗ್ ಪೆಂಡಿಂಗ್ ಅದಾವೆ, ಚೂಡಿ ಮಾಡಿ ಹಾಕಿ ಕೊಡಬೇಕು. ಮತ್ತು ಪ್ರತಿಯೊಂದು ನಾನು ಎಲ್ಲನೂ ಇವಾಗ ಶೇರ್ ಮಾಡೋಕ್ಕಾಗ್ತಾಯಿಲ್ಲ. ಯಾಕಂದರೆ ಮೊದಲಿನಂಗೆ ವಿಡಿಯೋನೂ ಮಾಡೋಕ್ಕಾಗ್ತಾಯಿಲ್ಲ ನನಗೆ. ಏನೋ ಒಂದು ಇರಲಿ ಅನ್ನೋ ಸಲುವಾಗಿ ಒಂದು ವಿಡಿಯೋ ಮಾಡ್ತಾ ಇರೋದು. ಜಸ್ಟ್ ಇವತ್ತು ಇವತ್ತು ಸ್ಟಿಚ್ ಮಾಡುವಂಗಿರಲಿಲ್ಲ, ಕತ್ರಿ ಅಂದರೆ ಕಟ್ಟಿಂಗು ಮಾಡುವಂಗಿರಲಿಲ್ಲ. ಅದಕ್ಕಾಗಿ ವಿಡಿಯೋ ಮಾಡ್ತಾ ಇರೋದು. ಇದು ಡಿಸೈನ್ ನೋಡಿರಿ, ಇವ್ರೂ ಬ್ಲೌಸ್ ತುಂಬ ಅದಾವೆ. ಈ ವಾರ ಅಂತಲೇ ತುಂಬ ಡಿಸೈನ್ಸ್ಗಳದಾವೆ, ಹೊಲಿಬೇಕು. ಅವರು ಎಲ್ಲನೂ ಪೆಂಡಿಂಗ್ ಸ್ವಲ್ಪ 2-3 ಈ ಥರ ಪೆಂಡಿಂಗ್ ಅದಾವೆ. ಮುಗಿಸ್ಕೊಟ್ಟು ಇವಾಗ ಮತ್ತೆ ಸ್ಟಾರ್ಟ್ ಆಯ್ತಲ್ವ, ಹಿಂಗೆ ಸೀಸನ್ ಮುಗುವಷ್ಟರಲ್ಲೇ ಸೀಸನ್ ಸ್ಟಾರ್ಟ್ ಆಗಿಬಿಡ್ತೈತಿ. ಏನೂ ಮಾಡೋಕ್ಕಾಗಲ್ಲ, ಟೇಲರ್ ಕತೆ ಇದೇ ಇರ್ತೈತಿ. ಒಂದಷ್ಟು ರೆಸ್ಟು ಅನ್ನೋದು ಸಿಗಂಗೇ ಇಲ್ಲ ನಮಗೆ. ಒಂದಷ್ಟು ದಿವಸ ರೆಸ್ಟ್ ಮಾಡಬೇಕಪ್ಪ ಅಂದ್ರೂ ಸಿಗೋದೇ ಇಲ್ಲ. ಅದಕ್ಕೆ ಏನು ಮಾಡೋಕ್ಕಾಗಂಗಿಲ್ಲ. ಯಾರಾರ ಅಂದರೆ ಇವಾಗ ನೀವು ಟೇಲರ್ ಅಂದರೆ ಇವಾಗ ಕಲ್ತಿದ್ದೀರಿ, ಏನೋ ಮನೆಯಲ್ಲಿ ಕುಂತಿದ್ದೀರಿ ಅಂತಂದರೆ ಕೆಲ್ಸಕ್ಕೆ ಬರ್ಬೋದು ನೋಡಿರಿ. ನಿಮ್ದು ಏನಾರ ಅಂದರೆ ಹೊಲಿಯೋಕೆ ಕೊಡ್ತೀನಿ, ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡೋಕೆ ಕೊಡ್ತೀನಿ, ನನಗೆ ಪರ್ಫೆಕ್ಟ್ ಅನ್ನಿಸ್ಪ ಅಂದರೆ ಕೆಲಸ ಕೊಡ್ತೀನಿ ನಾನು. ಯಾಕಂದ್ರೆ ಪದೇ ಇದು ಮಾಡಿಕೊಂಡು ಮಾಡೋಕ್ಕಾಗಲ್ಲ. ಎಲ್ಲನೂ ಅಂದರೆ ನಿಮ್ಮ ಕಟ್ಟಿಂಗ್ ನಾ ಮಾಡಿಕೊಡ್ತೀನಿ, ಸ್ಟಿಚಿಂಗ್ ನೀವು ಪರ್ಫೆಕ್ಟ್ ಇದ್ರಂದರೆ ಬರ್ಬೋದು. ಅಂದರೆ ತುಂಬ ಆರ್ಡರ್ಸ್ಗಳು ಹಿಡಿಯೋಕ್ಕಾಗ್ತಾಯಿಲ್ಲ ನನಗೆ, ಎಲ್ಲರಿಗೂ ಆಗಂಗಿಲ್ಲ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಒಬ್ಬಳೇ ಇರೋದ್ರಿಂದ ಎಷ್ಟು ಮೇಂಟೈನ್ ಮಾಡೋಕ್ಕಾಗತ್ತೆ, ಸಾಧ್ಯದಷ್ಟು ಅಷ್ಟೇ ಮಾಡಬೇಕು. ಅದಕ್ಕಿಂತ ಹೆಚ್ಚಿಗೆ ಮಾಡೋಕ್ಕಾಗಂಗಿಲ್ಲ. ಅದಕ್ಕೆ ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಆಕತ್ತಲ್ಲ ಅಷ್ಟೇ ಮಾಡ್ತಾ ಇರೋದು. ಯಾರಾರ ಆ ಥರ ನಿಮ್ಗೆ ಆಸಕ್ತಿ ಇದ್ದರೆ ಬರ್ಬೋದು ನೋಡಿ, ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡಿ ಬರ್ಬೋದು. ಅಂದರೆ ಸ್ಟಿಚಿಂಗ್ ಪರ್ಫೆಕ್ಟ್ ಬರಬೇಕು, ಕಟ್ಟಿಂಗ್ ಇಲ್ಲ ಅಂದರೂ ನಡಿತೈತಿ. ನನಗೆ ಸ್ಟಿಚಿಂಗ್ ಒಂದು ಪರ್ಫೆಕ್ಟ್ ಬರಬೇಕು. ಯಾಕಂತಂದರೆ ಇವಾಗ ನಾ ಕಟ್ಟಿಂಗ್ ಮಾಡಿ ಕೊಟ್ರೂ ನೀಟಾಗಿ ಹೊಲಿಲಿಕ್ಕೆ ಬರಬೇಕು. ಯಾಕಂದರೆ ಕಟ್ಟಿಂಗ್ ಕರೆಕ್ಟ್ ಮಾಡಿರ್ತೀವಿ, ನೀವು ಸ್ಟಿಚಿಂಗ್ ಸರಿಯಾಗಿ ಮಾಡಲಿಲ್ಲ ಅಂತಂದ್ರೆ ಅಲ್ಲೇ ಬ್ಲೌಸ್ ಕೆಡ್ತಾವೆ. ಅದಕ್ಕಾಗಿ ಹೇಳ್ತಾ ಇರೋದು. ಇದು ಬ್ಲ್ಯಾಕ್ ಬ್ಲೌಸ್, ವೆಲ್ವೆಟ್ ಬ್ಲೌಸ್ ಮೇಲೆ ವರ್ಕ್ ಹಾಕಿರೋದು ನೋಡಿರಿ ಯಾವ ರೀತಿ ಬಂದಿದೆ ಅಂತೇಳಿ. ಹಾಗೆ ಎಲ್ಲರೂ ಸ್ವಲ್ಪ ಅಂದರೆ ಇವಾಗ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ. ಯಾಕಂದರೆ ಒಬ್ಬರು ಕಾಲ್ ಮಾಡಿಬಿಟ್ಟು ಹೇಳಿದರು, ಎಲ್ಲರೂ ಮಿಷನ್ ತೊಗೊಳ್ತಾ ಇದ್ದಾರೆ. ಇವಾಗ ಒಬ್ಬೊಬ್ಬರು ನೋಡಿಬಿಟ್ಟು ವಿಡಿಯೋದಲ್ಲಿ ಹೇಳ್ತಾರೆ, ಅಷ್ಟು ಇದು ಮಾಡಿದ್ದೀವಿ, ಇಷ್ಟು ಇದನ್ನು ಮಾಡಿದ್ದೀವಿ ಅಂತ. ಅಂಥವ್ರು ನೋಡಿಬಿಟ್ಟು ಪಾಪ ಒಂದಷ್ಟು ಜನ ಎಂಬ್ರಾಯ್ಡ್ರಿ ಮಿಷನ್ ತೊಗೊಂಡಿದ್ದಾರಂತೆ. ನಿಮ್ಮ ಕಡೆ ಕಸ್ಟಮರ್ ಇದ್ದರೆ ಅಷ್ಟೇ ತೊಗೊಳಕ್ಕೆ ಹೋಗಿ. ಅಂತಂದರೆ ಇವಾಗ ನಿಮ್ಮ ಕಡೆ ಜಾಸ್ತಿ, ನಿಮ್ಮೂರಲ್ಲಿ ಜಾಸ್ತಿ ಅದಾವಪ್ಪ ಮಿಷನ್. ಅಂದ್ರೆ
ಚಿಕ್ಕ ಊರೇ ಇದೆ ಆದರೆ ಒಂದು 5-6 ಮಿಷನ್ ಅದಾವ ಅಂತಂದ್ರೆ ಆ ಥರ ಅಂದರೆ ಇವಾಗ ಮತ್ತೆ ಬೇರೆಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಮಿಷನ್ ನೀವು ಬೇಡ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ಕಡೆ ಅಂದರೆ ಇವಾಗ ಅವರು ಕಾಲ್ ಮಾಡಿಬಿಟ್ಟು ತುಂಬಾ ಅಳ್ತಾ ಇದ್ದರು, ಸಾಲ ಮಾಡಿ ತೊಗೊಂಡಿದ್ದೀವಿ, ಒಬ್ರು ಹೇಳಿದ್ರು ಮತ್ತು ಸಾಲ ಮಾಡಿ ತೊಗೊಂಡಿದ್ದೀವಿ, ಬೇರೆ ಬೇರೆ ಏನೋ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ, ಯಾಕಂದ್ರೆ ಅದ್ರ ಲೋನ್ ಮುಟ್ಟು ಮಟ್ಟ ಅಂತ ಒಬ್ರು ಹೇಳಿದರು. ಒಬ್ರು ಹತ್ಕೊತಾನೆ ಕಾಲ್ ಮಾಡಿದರು ಪಾಪ, ಅವ್ರದ್ದು ಮಿಷನ್ ಸೇಲಿಗಿದೆ ಅಂತೆ. ಆ ಥರ ಅಂದರೆ ನಿಮ್ಮ ವಿಚಾರ ಏನಿರ್ತೈತಿ ನನ್ನ ಕೇಳ್ತಾರೆ. ಒಬ್ಬೊಬ್ಬರ ಸಾಲ ಮಾಡಿ ತೊಗೊಂಡ್ರೆ ಹೆಂಗ್ರಿ ಅಂತ ಕೇಳ್ತಾರೆ. ನಾ ಏನು ಹೇಳ್ಬೇಕು ಹೇಳ್ರಿ ಅವ್ರಿಗೆ, ಯಾಕಂದ್ರೆ ದುಡಿಬೇಕು, ಅದ್ರ ದುಡ್ಡು ಮುಟ್ಟಿಸೋ ಕೆಪಾಸಿಟಿ ಅವರಲ್ಲಿ ಇರಬೇಕು. ನಮ್ಮ ಕಡೆ ನಮ್ಗೆ ಹೆಂಗೆ ಸಾಧ್ಯ ಆಗತ್ತಲ್ಲ ಅಷ್ಟನ್ನು ನಾನು ಮಾಡಿದ್ದೀನಿ. ಎಲ್ಲರೂ ಕೇಳ್ತಾರೆ ಮಿಷನ್ ಅಂದರೆ ಕೇಳಿ ಇಲ್ಲ ಅಂತಲ್ಲ, ಬಟ್ ನಿಮ್ಮ ಕಡೆ ಹೆಂಗೆ ಇರ್ತೈತಿ, ಯಾವ ರೀತಿ ಇರ್ತೈತಿ ಅದನ್ನು ನೋಡಿಬಿಟ್ಟು ನೀವು ಮಿಷನ್ ತೊಗೊಳ್ಳಿ. ದುಡುಕಿ ನಿರ್ಧಾರವನ್ನು ತೊಗೊಳ್ಬೇಡಿ. ಒಮ್ಮೆ ಬಿಟ್ಟು ಒಂದು 10 ಸಲ ವಿಚಾರ ಮಾಡಿ, ಯಾಕಂದ್ರೆ ಒಮ್ಮೆ ದುಡ್ಡು ಹೋದು ಅಂತಂದ್ರೆ ಬರೋದೇ ಇಲ್ಲ ದುಡ್ಡು. ಯಾಕಂದರೆ ನೋಡಿಕೊಂಡು ನಾವು ವಿಚಾರ ಮಾಡಿ ದುಡ್ಡು ಹಾಕಬೇಕಾಗತ್ತೆ. ಇದು ನೋಡಿರಿ, ಇದು ಅರ್ಜೆಂಟನೇ ಕೊಟ್ಟಿದ್ದರು. ಇದು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಅವರಿಗೆ. ಹಾಕಿದಾಗ ತುಂಬಾ ಪುಟ್ಲಿ ಕಾಳು ಡಿಸೈನ್ ಮಾಡಿ ನಾನು ಹಚ್ಚಿದ್ದೆ. ಇದು ಸೀರೆ ಒಳಗಿಂದು ತುಂಬಾ ಕೊಳ್ಳೆಲ್ಲ ನೀಟಾಗಿತ್ತು. ಇದು ನೋಡಿರಿ, ಹಿಂದೆ ಬ್ಯಾಕ್ ಬೋರ್ಡ್ ಥರ ಮಾಡಿಬಿಟ್ಟು ಡಿಸೈನ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ತುಂಬ ಡಿಸೈನ್ಸ್ಗಳು ಸ್ಟಿಚ್ ಮಾಡಿದೆ, ಆಲ್ಮೋಸ್ಟ್ ಮಾಡಲಿಕ್ಕೆ ಸಾಧ್ಯ ಆಗಲೇ ಇಲ್ಲ. ಇದೊಂದು ಡಿಸೈನ್ ನೋಡಿರಿ, ಎಲ್ಲ ಅರ್ಜೆಂಟಾಗಿ ಬಂದಿರ್ತಾವೆ. ನಾವೇ ಕೂಡ ಹಬ್ಬ ಮಾಡೋಕ್ಕಾಗಲ್ಲ. ಪ್ರತಿಯೊಂದು ಹಬ್ಬಕ್ಕೆ ಇದೇ ರೀತಿ ಆಗ್ತಾಯಿದೆ ನಂದು. ಇವಾಗ ಹಬ್ಬ ಅಂತಂದರೆ ಗಣಪತಿ ನಮ್ಮ ಮನೇಲಿ ಇರಲಿಲ್ಲ, ಆದರೆ ಪ್ರತಿ ವರ್ಷ ಅಂದರೆ ಗಣಪತಿ 21 ದಿನ ಪೂಜೆ ಮಾಡ್ತಿದ್ದೆ. ಈ ಸಲ ಯಾಕೋ ಬೇಡ ಅಂತ ಅನ್ನಿಸ್ತು. ಮುಂದಿನ ಸಲ ನೋಡಿದ್ರೆ ಆಯ್ತು ಅಂತೇಳಿ ಬಿಟ್ಟೆ. ಯಾಕಂದರೆ ಯಾಕೋ ಅಷ್ಟು ಹೆಲ್ತನ್ನು ನನಗೆ ಇದು ಅನ್ನಿಸ್ತಾ ಇದೆ. ಯಾಕಂದರೆ ಒಬ್ಬಳೇ ಎಲ್ಲನೂ ಸ್ಟಿಚಿಂಗ್ ತುಂಬ ಬರ್ತಾ ಇದ್ದಾವೆಲ್ಲ, ಎಲ್ಲನೂ ಕವರ್ ಮಾಡೋದು ಆಗ್ತಾಯಿಲ್ಲ. ಇಂದು ಕೊಡ್ತೀನಿ, ನಾಳೆ ಕೊಡ್ತೀನಿ, ಇದೇ ಆಗ್ತಾಯಿದೆ. ಪ್ರತಿಯೊಬ್ಬರಿಗೂ ಸುಳ್ಳು ಹೇಳೋಕ್ಕಾಗಂಗಿಲ್ಲ. ಪ್ರತಿ ಸಲ ಟೇಲರ್ಗಳು ನೋಡಿರಿ ಎಲ್ಲರಿಗೂ ಇದೇ ಹೇಳೋದು, ಇವಾಗ ಕಟಿಂಗ್ ಮಾಡಿದ್ದೀವಿ, ಇನ್ನು ಮುಂದೆ ಸ್ಟಿಚಿಂಗ್ ಮಾಡಿಕೊಡ್ತೀವಿ, ಕಟಿಂಗ್ ಮಾಡಿದ್ದೀವಿ, ಇದೇ ಥರ ಆಗ್ತಾ ಇರ್ತೈತಿ. ಅದಕ್ಕೆ ಇವಾಗ ಅಂದರೆ ಇವಾಗ ಆಲ್ಮೋಸ್ಟಲ್ಲಿ ಇವಾಗ ಅಂತಂದ್ರೆ ಮತ್ತು ಇವಾಗ ಹಬ್ಬದ್ದು ಅಂದರೆ ಇವಾಗ ದೀಪಾವಳಿ, ಮಹಾನವಮಿ ಅಂದರೆ ಇವಾಗೆಲ್ಲ ಬರ್ತಾವಲ್ವ. ಅದಕ್ಕೆ ಇವಾಗ ಆದಷ್ಟು ಎಲ್ಲನೂ ಕವರ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಇದು ಮೈಸೂರಿಗೆ ಹಾಕಬೇಕಾಗಿತ್ತು ನೋಡಿರಿ. ಇದು ಬ್ಲೌಸು ತುಂಬಾ ಚೆನ್ನಾಗಿ ಬಂದಿತ್ತು. ಪ್ರತಿ ಸಲ ಅವರು ನನ್ನ ಕಡೆನ ಕೊಡ್ತಾರೆ. ಈ ಡಿಸೈನ್ ನೋಡಿರಿ, ತುಂಬಾ ಚೆನ್ನಾಗಿ ಆಗಿತ್ತು. ಬೀಡ್ಸನ್ನು ಹಚ್ಚಿಬಿಟ್ಟು ಈ ರೀತಿಯಾಗಿ ಮಾಡಿದ್ದೀನಿ. ಅದಕ್ಕೆ ಸಾರಿ ತುಂಬಾ ಅದು ಡಲ್ ಕಲರ್ ಇತ್ತು, ಸ್ವಲ್ಪ ಡಾರ್ಕ್ ಹಾಕಿ ಅದಕ್ಕೊಂದು ಅಂಗನ ಮ್ಯಾಚ್ ಆಗುವಂಗನ ಮಾಡಿದ್ದೀನಿ. ಅವರು ಕಾಲ್ ಮಾಡಿ ಅಂದರೆ ಬೀಡೋಕ್ಕ ಯಾವ ಥರ ಆಗಿದೆ ಅಂತಂದರು. ಬಿಟ್ಟಿದ್ದೆ, ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿದರು. ಇವ್ರಿಗೂ ಹಬ್ಬಕ್ಕೆ ಹಾಕಬೇಕಾಗಿತ್ತು. ಅದಕ್ಕೆ ಅವರು ಹೇಳ್ತಾಯಿದ್ರು, ಬಂದು ಮುಟ್ಟುತ್ತಾ ಇಲ್ಲ ಅಂತೇಳಿ. ಹಿಂದೆ ಡಾಟ್ ಇಲ್ಲದೆ ಇದನ್ನು ನಾನು ಬ್ರಾಡ್ ನೆಕ್ ಇಟ್ಟು ಸ್ಟಿಚ್ ಮಾಡಿರೋದು. ಹೆಂಗೆ ಬಂದಿದೆ ನೋಡ್ಕೊಳ್ಳಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಹಾಗೆ ಪ್ರತಿಯೊಬ್ಬರು ಟೇಲರ್ ಪ್ರತಿಯೊಂದು ಇದೇ ಅನುಭವ, ಒಂದೊಂದು ಅನುಭವ ಆಗುತ್ತೆ ನೋಡಿರಿ. ಪ್ರತಿ ಸಲ ಮಾಡ್ದಂಗೆ ನೆಕ್ಸ್ಟ್ ಅಂದರೆ ಇವಾಗ ಹೋದ ವರ್ಷದಾಗ ಮಾಡ್ದಂಗೆ ಈ ವರ್ಷ ಯಾಕೋ ನಂಗೆ ಅಷ್ಟು ಆಗ್ತಾ ಇಲ್ಲ. ಯಾಕಂದ್ರೆ ತುಂಬಾ ಇವಾಗ ಮೇಕಪ್ ಆರ್ಡ್ರು ಅದು ಇದು ಬರ್ತಾ ಇರ್ತೈತಿ. ಅದನ್ನ ಜೊತೆಗೆ ಇದು ಮಾಡೋದಂದ್ರೆ ತುಂಬಾ ಹೆವಿ ಅನ್ನಿಸ್ತಾ ಇದೆ. ಅದಕ್ಕೆ ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು ಮಾಡ್ತಾಯಿದ್ದೀನಿ. ಅದಕ್ಕೆ ಯಾವಾಗ ಅನುಕೂಲ ಆಗುತ್ತಲ್ಲ ಆವಾಗ ವಿಡಿಯೋ ಮಾಡ್ತಾ ಇರೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.